ನೀವು ಪೂಜೆಯನ್ನು ಮಾಡುವಾಗ ದೇವರು ನಿಮ್ಮಿಂದ ಸಂತುಷ್ಟನಾಗಿದ್ದಾನೆಯೇ ಅಥವಾ ಕೋಪಗೊಂಡಿದ್ದಾನೆಯೇ ಎಂದು ಕೆಲವು ಸೂಚನೆಗಳ ಮೂಲಕ ಸುಲಭವಾಗಿ ತಿಳಿದುಕೊಳ್ಳಬಹುದು. ದೇವರಿಗೆ ನೀವು ಮಾಡುವ ಪೂಜೆ ಇಷ್ಟವಾಗಿದ್ದರೆ ಯಾವ ಸೂಚನೆಗಳು ಸಿಗುತ್ತವೆ ಮತ್ತು ಇಷ್ಟವಾಗದಿದ್ದರೆ ಎಂತಹ ಲಕ್ಷಣಗಳು ಕಂಡುಬರುತ್ತವೆ ಎಂದು ಇಂದಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಅದಕ್ಕೂ ಮೊದಲು ನೀವು ಈ ವಿಡಿಯೋಗೆ ಲೈಕ್ ಕೊಟ್ಟು ನಿಮ್ಮಿಷ್ಟದ ದೇವರ ಹೆಸರನ್ನು ಕಮೆಂಟ್ ಮಾಡಿ. 1. ಪೂಜೆ ಮಾಡುವಾಗ ನಿದ್ರೆ ಬರುವುದು. ಕೆಲವರು ಪೂಜೆ ಮಾಡುವಾಗ ಗೊತ್ತಿಲ್ಲದೆ ನಿದ್ರೆ ಬಂದಂತಾಗುತ್ತದೆ ಮತ್ತು ಆಕಳಿಕೆಗಳು ಮೇಲಿಂದ ಮೇಲೆ ಬರುತ್ತಿರುತ್ತವೆ. ಈ ರೀತಿ ಆಗಲು ಏನು ಕಾರಣ ಎಂದು ನಿಮಗೆ ಗೊತ್ತಾ? ಧರ್ಮಗ್ರಂಥಗಳ ಪ್ರಕಾರ ದೇವರು ಯಾವಾಗಲೂ ಶುದ್ಧ ಮನಸ್ಸಿನಿಂದ ನಿಷ್ಕಲ್ಮಶ ಹೃದಯದಿಂದ ಮಾಡಿದ ಪೂಜೆಯನ್ನು ಶೀಘ್ರದಲ್ಲಿಯೇ ಸ್ವೀಕರಿಸುತ್ತಾನೆ. ಪೂಜೆ ಮಾಡುವಾಗ ಒಬ್ಬ ವ್ಯಕ್ತಿಗೆ ನಿದ್ರೆ ಬಂದಂತೆ ಆದರೆ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಪೂಜೆಯ ಬದಲಾಗಿ ನೂರಾರು ಯೋಚನೆಗಳು ಮೂಡುತ್ತಿವೆ ಎಂದರ್ಥ. ಅವನ ಮನಸ್ಸಿನಲ್ಲಿ ಅನೇಕ ರೀತಿಯ ಆಲೋಚನೆಗಳು ಬರುತ್ತಿವೆ ಎಂದರ್ಥ. ಗೊಂದಲದ ಮನಸ್ಸಿನಿಂದ ಪೂಜಿಸಿದರೆ ಆಕಳಿಕೆ ನಿದ್ರೆ ಬರುತ್ತದೆ. ಅದಕ್ಕಾಗಿ ಶಾಂತ ಮನಸ್ಸಿನಿಂದ ದೇವರನ್ನು ಭಕ್ತಿಯಿಂದ ಪೂಜಿಸಿ. 2. ಪೂಜೆ ಮಾಡುವಾಗ ಇದ್ದಕ್ಕಿದ್ದಂತೆ ಕಣ್ಣೀರು ಬರುವುದು. ಸಾಕಷ್ಟು ಬಾರಿ ನೀವು ದೇವರ ಪೂಜೆ ಮಾಡುವಾಗ ಇದ್ದಕ್ಕಿದ್ದ ಹಾಗೆ ಕಣ್ಣೀರು ಬಂದಿರಬಹುದು. ನಾವು ಪೂಜೆ ಮಾಡುವಾಗ ಕಣ್ಣಿನಿಂದ ನೀರು ಬರುವುದಕ್ಕೆ ನಮ್ಮ ಶಾಸ್ತ್ರಗಳಲ್ಲಿ ಅದರದ್ದೇ ಆದ ಅರ್ಥವಿದೆ. ನಾವು ಮಾಡುತ್ತಿರುವ ಪೂಜೆ ಅಥವಾ ಪ್ರಾರ್ಥನೆ ದೇವರನ್ನು ತಲುಪಿದಾಗ ಮಾತ್ರ ಕಣ್ಣೀರು ಬರುತ್ತದೆ. ಪೂಜೆ ಮಾಡುವಾಗ ವ್ಯಕ್ತಿಯ ಕಣ್ಣಿನಿಂದ ನೀರು ಬಂದರೆ ನಿಮ್ಮ ಮನಸ್ಸಿನಲ್ಲಿರುವ ದುಃಖವು ಶೀಘ್ರದಲ್ಲಿಯೇ ಕೊನೆಗೊಳ್ಳುತ್ತದೆ ಎಂದರ್ಥ. ಅಲ್ಲದೆ ನೀವು ಪ್ರಸ್ತುತ ಎದುರಿಸುತ್ತಿರುವ ಸಮಸ್ಯೆಗಳಿಂದ ಬೇಗನೆ ಮುಕ್ತಿ ಪಡೆಯುವಿರಿ. ಪೂಜೆಯ ಸಮಯದಲ್ಲಿ ಕಣ್ಣೀರು ಬರುವುದು ಸಹ ಶುದ್ಧ ಮನಸ್ಸಿನ ಸಂಕೇತವಾಗಿದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಈ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ನಕಾರಾತ್ಮಕ ಭಾವನೆಯು ದೂರವಾಗಿದೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. 3. ಪೂಜೆ ಮಾಡುವಾಗ ದೇವರ ದೀಪ ಜೋರಾಗಿ ಉರಿಯುತ್ತಿರುವುದು. ಪೂಜೆ ಮಾಡುವಾಗ ದೀಪದ ಜ್ವಾಲೆಯು ಜೋರಾಗಿ ಉರಿಯಲು ಆರಂಭಿಸಿದರೆ ಇದು ದೇವರು ನಿಮ್ಮ ಮೇಲೆ ಸಂತುಷ್ಟನಾಗಿದ್ದಾನೆ ಎಂಬುದನ್ನು ಹೇಳುತ್ತದೆ. ನೀವು ಮಾಡುವ ಪೂಜೆಯು ದೇವರಿಗೆ ಪ್ರಿಯವಾಗಿದೆ ಎಂಬುದರ ಸೂಚನೆ ಇದಾಗಿದೆ. 4. ಪೂಜೆ ಮಾಡುವಾಗ ಕೈ ಸುಡುವುದು. ಕೆಲವೊಮ್ಮೆ ನಾವು ದೇವರಿಗೆ ದೀಪವನ್ನು ಹಚ್ಚುವಾಗ ಅಥವಾ ಆರತಿಯನ್ನು ಬೆಳಗುವಾಗ ಹಾಗೂ ಇನ್ನು ಮುಂತಾದ ಆಚರಣೆಗಳನ್ನು ಮಾಡುವಾಗ ಕೈ ಸುಟ್ಟರೆ ಇದರ ಅರ್ಥ ನೀವು ದೇವರ ಪೂಜೆಯನ್ನು ಮಾಡುವಾಗ ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೆಯೋ ಏನೋ ಒಂದು ತಪ್ಪನ್ನು ಮಾಡಿದ್ದೀರಿ ಎಂಬುದಾಗಿದೆ. ಅಂತಹ ಸಂದರ್ಭದಲ್ಲಿ ನೀವು ದೇವರನ್ನು ಪ್ರಾರ್ಥಿಸಿ ಪೂಜೆಯನ್ನು ಸರಿಯಾದ ವಿಧಿವಿಧಾನಗಳ ಮೂಲಕ ಮಾಡಲು ಪ್ರಯತ್ನಿಸಿ. 5. ಪೂಜೆಯ ಸಮಯದಲ್ಲಿ ಮನೆಗೆ ಅತಿಥಿಗಳ ಆಗಮನ. ಹೌದು, ನೀವು ಮನೆಯಲ್ಲಿ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡುವಾಗ ಇದ್ದಕ್ಕಿದ್ದ ಹಾಗೆ ಅತಿಥಿಗಳು ನಿಮ್ಮ ಮನೆಗೆ ಬಂದರೆ ದೇವರು ನೀವು ಮಾಡುವ ಪೂಜೆಯಿಂದ ಸಂತುಷ್ಟನಾಗಿದ್ದಾನೆ, ಸಂತೋಷಪಟ್ಟಿದ್ದಾನೆ ಎಂದರ್ಥವಾಗುತ್ತದೆ. ಅದೇ ರೀತಿಯಾಗಿ ದೇವರ ಪೂಜೆ ಮಾಡುವ ಸಮಯದಲ್ಲಿ ಮನೆಗೆ ಪ್ರಾಣಿ ಪಕ್ಷಿಗಳು ಬಂದರೆ ಅದು ಸಹ ಶುಭ ಸೂಚನೆಯಾಗಿದೆ. ಹೀಗೆ ಮನೆಗೆ ಬಂದಂತಹ ಪ್ರಾಣಿ ಪಕ್ಷಿಗಳಿಗೆ ಹಣ್ಣು ಹಂಪಲುಗಳನ್ನು ತಿನ್ನಿಸಿ. ಹೀಗೆ ದೇವರ ಪೂಜೆಯನ್ನು ಮಾಡುವಾಗ ನಾವು ಕೆಲವೊಂದು ಸೂಚನೆ ಅಥವಾ ಘಟನೆಗಳ ಮೂಲಕ ನಮ್ಮ ಪೂಜೆ ದೇವರನ್ನು ತಲುಪಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ಈ ಮೇಲಿನ ಅನುಭವಗಳು ನಿಮ್ಮ ಜೀವನದಲ್ಲಿ ಒಮ್ಮೆಯಾದರೂ ಸಂಭವಿಸಿದ್ದರೆ ತಪ್ಪದೆ ಕಮೆಂಟ್ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.